ವಾಪಸ್ ಒಯ್ದು ಕೊಡ್ತಾನೆ. ನೋಡ್ರಿ ಏನು ಮಾಡ್ತಾನೆ. ಹಿ ರಿಟರ್ನ್ಡ್ ದ ಆಫೀಸ್ ಟು ಪೇ ಬ್ಯಾಕ್ ದ ಎಕ್ಸಿಸ್ ಅಮೌಂಟ್, ಅಂದರೆ ಹೆಚ್ಚಿಗೆ ಕೊಟ್ಟಿರಕ್ಕಂಥ ಅಮೌಂಟನ್ನು ಆ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರಿಗೆ ವಾಪಸ್ ಕೊಡೋದಕ್ಕೆ ಹೋಗ್ತಾನೆ. ವೆನ್ ರಮಣ ಕೇಮ್ ಟು ನೋ ಆಫ್ ದಿಸ್ he liked the candidate's honesty and admitted him to the institute. ಇವನು ಪ್ರಾಮಾಣಿಕತೆಯಿಂದ ದುಡ್ಡನ್ನು, ಹೆಚ್ಚುವರಿ ದುಡ್ಡು ಏನು ಪಡೆದುಕೊಂಡಿದ್ದನಲ್ಲ ಅದು ಹಿಂತಿರುಗಿಸಿ ಕೊಡಲು ಹೋದಾಗ ಇವನ ಪ್ರಾಮಾಣಿಕತೆಯನ್ನು ಕಂಡು ಸರ್ ಸಿ ವಿ ರಾಮನ್ ಅವರು ಇವನಿಗೆ ಅಲ್ಲಿ ಒಂದು ಉದ್ಯೋಗವನ್ನು ಕೊಡ್ತಾರಂತೆ. The candidate was not able to make out why he was admitted when he had not done well in his test. It seems Ramana told the candidate, "Have admitted you to the institute because of your character." ಅವನು ಟೆಸ್ಟಲ್ಲಿ ಫೇಲ್ ಆಗಿರ್ತಾನೆ, ಆದರೂ ಕೂಡ ನನಗೆ ಯಾಕೆ ಜಾಯಿನ್ ಮಾಡಿಕೊಂಡಿದ್ದಾರೆ ಅಂತಂದು ಕೇಳಿದಾಗ, ನಿನ್ನ ಗುಣಗಳು ಚೆನ್ನಾಗಿವೆ, ಪ್ರಾಮಾಣಿಕತೆಯಾಗಿದೆ ಅನ್ನೋಕ್ಕಂಥ ಮಾತು ಅಲ್ಲಿ ಬರ್ತದೆ. ಯು ಆರ್ ನಾಟ್ ವೆರಿ ಗುಡ್ ಅಟ್ ಫಿಸಿಕ್ಸ್ ಬಟ್ ಐ ಕ್ಯಾನ್ ಟೀಚ್ ಯು. ನೀನು ಪ್ರಾಮಾಣಿಕವಾಗಿದೆಯಾ, ನಿನ್ನ ಗುಣಗಳು ಚೆನ್ನಾಗಿವೆ, ನೀನು ಫಿಸಿಕ್ಸ್ ಎನ್ನುವಂಥ ವಿಷಯದಲ್ಲಿ ಅಷ್ಟೊಂದು ಬುದ್ಧಿವಂತನು ಇಲ್ಲದಿದ್ದರೂ ಕೂಡ ನಾನು ನಿನಗೆ ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ನಾನು ತಿಳಿಸ್ತೀನಿ, ಗೈಡ್ ಮಾಡ್ತೀನಿ, ನಿನಗೆ ಕಲಿಸ್ತೀನಿ, ನೀನು ಇಲ್ಲೇ ನನ್ನ ಹತ್ರನೇ ಜಾಬ್ ಮಾಡು ಎನ್ನುವಂಥ ಒಂದು ಅವಕಾಶವನ್ನು ಸರ್ ಸಿ ವಿ ರಾಮನ್ ಅವರು ಆ ಟೆಸ್ಟ್ ಕೊಡಲು ಬಂದಿರಕ್ಕಂಥ ವ್ಯಕ್ತಿಯನ್ನು ಹೇಳ್ತಾರೆ. ಡ್ಯೂರಿಂಗ್ ಹಿಸ್ ಲೈಫ್ ಟೈಮ್ ರಮಣ ರಿಸೀವ್ಡ್ ಎ ನಂಬರ್ ಆಫ್ ಆನರ್ಸ್ ಆ್ಯಂಡ್ ಮೆಡಲ್ಸ್. ಅವರ ಒಂದು ಜೀವನದಲ್ಲಿ ಅನೇಕ ಗೌರವಗಳನ್ನು ಮತ್ತು ಪದಕಗಳನ್ನು ಪಡೆದಿರ್ತಾರೆ. ಇನ್ 1929 he was knighted by King George V and become Sir C V Raman. ಮತ್ತೆ 1929ನಲ್ಲಿ ಅವರಿಗೆ ಸರ್ ಎನ್ನುವಂಥ ಒಂದು ಪದವಿಯನ್ನು ಕಿಂಗ್ ಜಾರ್ಜ್ V ಅವರು ಕೊಟ್ಟಿರ್ತಾರೆ. ಎ ನಂಬರ್ ಆಫ್ ಯೂನಿವರ್ಸಿಟೀಸ್ ಆನರ್ಡ್ ಹಿಮ್ ವಿತ್ ಡಾಕ್ಟರೇಟ್ಸ್. ಅನೇಕ ವಿಶ್ವವಿದ್ಯಾಲಯಗಳು ಅವರಿಗೆ ಕರೆದು ಡಾಕ್ಟರೇಟ್ಸ್ಗಳನ್ನು, ಡಾಕ್ಟರೇಟ್ಸ್ ಅಂದರೆ ಪದವಿಗಳನ್ನು ಕೊಡ್ತಿದ್ದುವಂತೆ. ಹಿ ವಾಸ್ ಎ ಮೆಂಬರ್ ಆಫ್ ಮೆನಿ ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಆರ್ಗನೈಜೇಷನ್ಸ್. ಅವರು ಅನೇಕ ಅಂತಾರಾಷ್ಟ್ರೀಯ ಒಂದು ವೈಜ್ಞಾನಿಕ ಸಂಘಟನೆಗಳಿಗೆ ಅವರು ಏನಾಗಿದ್ದಾರೆ ಅಂದರೆ ಮೆಂಬರ್ ಆಗಿದ್ದಾರಂತೆ. ಇನ್ 1954 ದ ಗೌರ್ಮೆಂಟ್ ಆಫ್ ಇಂಡಿಯಾ ಅವಾರ್ಡೆಡ್ ಹಿಮ್ ಭಾರತ ರತ್ನ. ಮತ್ತು ಭಾರತ ಸರ್ಕಾರವು ಕೂಡ 1954ರಲ್ಲಿ ಅವರಿಗೆ ಭಾರತ ರತ್ನ ಎನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟಿತ್ತು. ಇನ್ 1957 ದ ಸೋವಿಯತ್ ಯೂನಿಯನ್ ಆನರ್ಡ್ ಹಿಮ್ ಬೈ ಅವಾರ್ಡಿಂಗ್ ದ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್. ಮತ್ತು The Soviet Union honored him by awarding the International Lenin Prize. ಸೋವಿಯತ್ ಯೂನಿಯನ್ ಅವರಿಗೆ ಏನು ಮಾಡಿತ್ತು ಅಂದರೆ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸನ್ನು ಕೂಡ ಕೊಡ್ತದೆ. ರಮಣ ಡೈಡ್ ಆನ್ November 21, 1970 at the age of 82. ಸರ್ ಸಿ ವಿ ರಾಮನ್ ಅವರು ನವೆಂಬರ್ 21, 1970ರಲ್ಲಿ ತೀರ್ಕೊಳ್ತಾರೆ. ಆಗ ಅವರ ವಯಸ್ಸು 82 ಆಗಿರುತ್ತದೆ. In his death, India lost one of her great sons. ಆ ಒಂದು ಸಾವು ಭಾರತದ ಒಬ್ಬ ಹೆಮ್ಮೆಯ ಪುತ್ರನಿಗೆ ಕಳೆದುಕೊಂಡಿತ್ತು ಅಂತ ಹೇಳಲಾಗಿದೆ. ಆ್ಯಂಡ್ ದ ವರ್ಲ್ಡ್ ಗ್ರೇಟೆಸ್ಟ್ ಸೈಂಟಿಸ್ಟ್. ಮತ್ತೆ ಅವರು ಪ್ರಪಂಚದ ಒಬ್ಬ ಅದ್ಭುತವಾದ ವಿಜ್ಞಾನಿಯಾಗಿದ್ದರಂತೆ. ಹೀಗೆ ಅವರ ಒಂದು ಕೆಲಸದಲ್ಲಿ ಬಹಳ ಪ್ರಾಮಾಣಿಕತೆ, ಪರಿಶ್ರಮವನ್ನು ಮಾಡಿ ಆ ಒಂದು ಮಟ್ಟಕ್ಕೆ ಬೆಳೆದು ನೊಬೆಲ್ ಪ್ರೈಸನ್ನು ಪಡೆದಿರ್ತಾರೆ, ಭಾರತ ರತ್ನ ಅವಾರ್ಡನ್ನು ಪಡೆದಿರ್ತಾರೆ. ಅನೇಕ ಪದಕಗಳು, ಪ್ರಶಸ್ತಿಗಳು ಮತ್ತು ಗೌರವಗಳು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರುವಾಸಿಯನ್ನು ಮಾಡಿ ಅನೇಕ ಸಂಘ ಸಂಸ್ಥೆಗಳ ಮೆಂಬರ್ ಕೂಡ ಆಗಿರ್ತಾರೆ. ಹೀಗೆ ಅವರು ಕಾಯಕವೇ ಕೈಲಾಸ ಎನ್ನುವಂಥ ಜೀವಿಯಾಗಿ ತಮ್ಮ ಜೀವನದಲ್ಲಿ
ಜೀವನ ನಡೆಸಿರುತ್ತಾರೆ ಎನ್ನುತ್ತಾ ಈ ಸರ್ ಸಿ ವಿ ರಾಮನ್ ಅವರ ಒಂದು ಲೆಸನ್ ಇಲ್ಲಿಗೆ ಮುಗಿಯುತ್ತದೆ. ಮುಂದಿನ ಲೆಸನ್ನು ಮತ್ತೆ ನೋಡೋಣ. ಥ್ಯಾಂಕ್ ಯು.